ನಾವು ಹಾಸನ ಜಿಲ್ಲೆಯ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಈ ಬಾರಿಯ ಬಕ್ರೀದ್ ಹಬ್ಬವನ್ನು ಬಹಳ ಸೌಹಾರ್ದಿತವಾಗಿ ಶಾಂತಿಯುತವಾಗಿ ನಡೆಸಬೇಕು. ಯಾವುದೇ ಗೋವಂಶಕ್ಕೆ ಸೇರಿದಂಥ ಯಾವುದೇ ಪ್ರಾಣಿಗಳನ್ನು ಖರೀದಿ ಮಾಡಬಾರ್ದು ಅನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 16ರಿಂದ 18% ಇರುವಂಥ ಮುಸ್ಲಿಂ ಸಮುದಾಯ. ಈ ಮುಸ್ಲಿಂ ಸಮುದಾಯವನ್ನು ಒಂದು ರೀತಿಯಲ್ಲಿ ಏನು ಹೆದರಿಸುವಂಥ ಬೆದರಿಸುವಂಥ ಪ್ರಯತ್ನಗಳು ರಾಜಕೀಯದ ಭಾಗವಾಗಿ ನಡೀತಲೇ ಇದೆ. ಈಗಲೂ ಕೂಡ ಅದು ಮುಂದುವರ್ಕೊಂಡು ಹೋಗ್ತಾನೆ ಇದೆ. ಈಗಾಗಲೇ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಗೆ ಬಕ್ರೀದ್ ಹಬ್ಬ ಅಂತ ಹೇಳಿದ್ರೆ, ಬಕ್ರೀದ್ ಹಬ್ಬದಲ್ಲಿ ಸಾಮಾನ್ಯವಾಗಿ ಮುಸ್ಲಿಂ ಸಮುದಾಯ ಮಾಂಸವನ್ನು ಇನ್ನಿತರರಿಗೆ ಹಂಚಿ ಆ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ. ಅದರಲ್ಲಿ ಬೇರೆ ಬೇರೆ ರೀತಿಯಾದಂಥ ಮಾಂಸವನ್ನು ನಾವು ಎಲ್ರಿಗೂ ಕೂಡ ದಾನವನ್ನು ಮಾಡ್ತೀವಿ. ಸೊ ಈ ಹಿಂದೆ ಎಲ್ಲವೂ ಕೂಡ ನಡ್ಕೊಂಡು ಬಂದಿರುವಂಥದ್ದು, ನಾವು ಮುಸ್ಲಿಂ ಸಮುದಾಯ ಎಲ್ಲ ಪ್ರಾಣಿಗಳನ್ನು ಕೂಡ ಒಂದೇ ರೀತಿಯಲ್ಲಿ ನೋಡ್ತೀವಿ. ಆ ಒಂದೇ ರೀತಿಯಲ್ಲಿ ನೋಡೋದ್ರ ಭಾಗವಾಗಿ ಯಾವೆಲ್ಲ ಪ್ರಾಣಿಗಳು ನಾವು ವಧೆ ಮಾಡಿ ಮಾಂಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಂಥ ಪ್ರಾಣಿಗಳನ್ನು ನಾವೆಲ್ಲರೂ ಕೂಡ ಸೇವಿಸ್ತಾ ಇದ್ವಿ, ಜೊತೆಗೆ ದಾನವನ್ನು ಕೂಡ ಮಾಡ್ತಾ ಇದ್ವಿ. ಆದರೆ 2020ರಲ್ಲಿ BJP ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಕರ್ನಾಟಕ ಜಾನುವಾರು ಹತ್ಯೆ ನಿಷೇಧ ಹಾಗೆ ಮಾರಾಟ ನಿಷೇಧ ಕಾಯ್ದೆ 2020 ಅಂತೇಳಿ ಜಾರಿಗೊಳಿಸಿ, ಅದಕ್ಕಿಂತ ಹಿಂದೆ 1964ರಲ್ಲಿ ಕಾಯ್ದೆ ಇದ್ರೂ ಕೂಡ ಆ ಕಾಯ್ದೆಯನ್ನು ಒಂದಿಷ್ಟು ಬಲಪಡಿಸಿ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಒಂದು ರಾಜಕೀಯ ಟೂಲ್ ಆಗಿ ಈ ಒಂದು ಆಕ್ಟ್ ಅನ್ನ BJP ಸರ್ಕಾರ ಮಾಡಿರುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದರ ಭಾಗವಾಗಿ ಪ್ರಾಣಿ ಹತ್ಯೆಯನ್ನ ಮಾಡುವಂಥದ್ದು, ಅಂದ್ರೆ ಗೋವಂಶಕ್ಕೆ ಸೇರಿದಂತ ಪ್ರಾಣಿಗಳನ್ನು ಹತ್ಯೆ ಮಾಡುವಂಥದ್ದು ನಿಷೇಧ ಮಾಡಲಾಗಿದೆ, ಹಾಗೆ ಮಾರಾಟ ಮಾಡೋದು ನಿಷೇಧ ಮಾಡಲಾಗಿದೆ. ಆದರೆ ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ ಗೋವಂಶಕ್ಕೆ ಸೇರಿದಂತ ಮಾಂಸವನ್ನ ಉಪಯೋಗಿಸುವಂತವರ ಸಂಖ್ಯೆ ಮುಸ್ಲಿಂ ಸಮುದಾಯದಲ್ಲಿ ನೋಡಿದ್ರೆ ಕೇವಲ 20% ಮಾತ್ರ ಇದ್ದೀವಿ. 20ರಿಂದ 25% ಅಂಕಿಅಂಶಗಳ ಪ್ರಕಾರ ಅದನ್ನು ಸೇವಿಸುವಂಥದ್ದು ಮಾಡುವಂಥ ಮುಸ್ಲಿಂ ಸಮುದಾಯ ಇದೆ. ಇನ್ನುಳಿದಂತೆ ಇತರ ನಮ್ಮ ಸಮುದಾಯಗಳು, ಬೇರೆ ಬೇರೆ ಸಮುದಾಯಗಳು ಕೂಡ ಈ ಮಾಂಸವನ್ನು ಸ್ವೀಕಾರ ಮಾಡ್ತದಂತ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಈ ಕಾಯ್ದೆ ಬಂದ ನಂತರದಲ್ಲಿ ಮುಸ್ಲಿಂ ಸಮುದಾಯವನ್ನ ಈ ಪ್ರಾಣಿ ಹತ್ಯೆಗೆ ಸಂಬಂಧಪಟ್ಟಂತೆ ಮುಸ್ಲಿಂ ಸಮುದಾಯವನ್ನೇ ಟಾರ್ಗೆಟ್ ಮಾಡುವಂತ ಬಹಳ ವ್ಯವಸ್ಥಿತವಾದಂತ ಒಂದು ಸಂಚು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ನಡೆದಿದೆ. ಅದು ನೀವು ಎಲ್ಲರೂ ಕೂಡ ನೋಡ್ತಾ ಇದ್ರಿ. ಕರ್ನಾಟಕದಲ್ಲಿ ಪ್ರಾಣಿ ಹತ್ಯೆ ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ ಬಂದ ನಂತರದಲ್ಲಿ ಯಾವುದೇ ಸಂತೆಯಲ್ಲಿ ಏನಾದರೂ ಜಾನುವಾರುಗಳನ್ನ ಕೊಂಡೊಯ್ಬೇಕಾದ್ರೆ ಮುಸ್ಲಿಂ ಸಮುದಾಯದ ಮಾತ್ರ ಅವ್ರನ್ನ ಟಾರ್ಗೆಟ್ ಮಾಡುವಂಥದ್ದು. ರೈತರು ಕೂಡ ತಮ್ಮ ಕೃಷಿ ಕೆಲಸಗಳಿಗೆ ಏನಾದರೂ ಜಾನುವಾರುಗಳನ್ನ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾ ಇದ್ರು ಕೂಡ ಅವರ ಮೇಲೆ ಹಲ್ಲೆಗಳು ನಡೆಸುವಂಥದ್ದು, ಆ ಗೋವುಗಳನ್ನ ತೆಗೆದುಕೊಂಡು ಹೋಗಿ ಪೊಲೀಸ್ನವರಿಗೆ ಒಪ್ಪಿಸುವಂಥದ್ದು, ಮಾರಲ್ ಪೊಲೀಸಿಂಗ್ ಮಾಡುವಂಥದ್ದು. ಒಂದು ಗುಂಪು, ಈ ತರದ ಕಿಡಿಗೇಡಿಗಳ ಗುಂಪು ಸಾಮಾನ್ಯವಾಗಿ ಬಂಧುತ್ವವನ್ನ, ಭ್ರಾತೃತ್ವವನ್ನ, ಸಹೋದರತ್ವವನ್ನ ವಿರೋಧಿಸುವಂತ ಈ ಗುಂಪು ನಮ್ಮ ನಡುವೆ ಕೆಲಸವನ್ನು ಮಾಡಿಕೊಂಡೇ ಬಂದಿದೆ. ಆ ಎಲ್ಲ ಹಿನ್ನೆಲೆಯಿಂದ ನಾವು ಹಾಸನ ಜಿಲ್ಲೆಯ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಈ ಬಾರಿ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಈ ಬಕ್ರೀದ್ ಹಬ್ಬದ ದಿನ ಗೋ ವಂಶಕ್ಕೆ ಸೇರಿದ ಯಾವುದೇ ಪ್ರಾಣಿಗಳನ್ನ ಖರೀದಿ ಮಾಡಬಾರ್ದು, ಜೊತೆಗೆ ಯಾವುದನ್ನು ಕೂಡ ವಧೆ ಮಾಡಬಾರ್ದು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೀವಿ. ಹಾಸನ ಜಿಲ್ಲೆಯ ಎಲ್ಲ ಮುಸ್ಲಿಂ ಸಮುದಾಯ ಈ ಒಂದು ನಿರ್ಧಾರವನ್ನು ತಾವು ಪಾಲಿಸಬೇಕು ಅನ್ನೋಂಥ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಇವತ್ತು ಮುಸ್ಲಿಂ ಸಮುದಾಯ ಹೆಚ್ಚಿರುವಂತ ಮೊಹಲ್ಲಾಗಳಲ್ಲಿ, ಎಕ್ಸಾಂಪಲ್ ಪೆನ್ಷನ್ ಮೊಲ್ಲಾ ಇರ್ಬೋದು, ಅಮೀರ್ ಮೊಲ್ಲಾ ಇರ್ಬೋದು, ಆ ಕಡೆ ಮೆಹಬೂಬ್ ನಗರ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಜಿಲ್ಲಾಡಳಿತ, ಸರ್ಕಾರ ಹಾಗೆ ಪೊಲೀಸ್ ಇಲಾಖೆ ಒಂದು ಪ್ರಕಟಣೆಯನ್ನು ಮಾಡಿದೆ, ಒಂದು ಬ್ಯಾನರ್ಗಳನ್ನು ಹಾಕಿದೆ. ಯಾರು ಕೂಡ ಗೋಹತ್ಯೆ ಅನ್ನೋಂಥದ್ದು ಮಾಡಬಾರ್ದು, ಜೊತೆಗೆ ಅದು ಕಾನೂನಿನಲ್ಲಿ ಅವಕಾಶ ಇರುವಂಥದ್ದು. ಆದರೆ ಎಷ್ಟು ಏನು ಸಂವಿಧಾನ ವಿರೋಧಿಯಾಗಿ ಆ ಪ್ರಕಟಣೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸರ್ಕಾರ ಎಲ್ಲೂ ಕೂಡ ಅದನ್ನ ಹೇಳಿಲ್ಲ, ಪ್ರಕಟಣೆಯನ್ನು ಮಾಡಿ ಅಂತೇಳಿ ಎಲ್ಲೂ ಕೂಡ ನೋಟಿಫಿಕೇಶನ್ ಮಾಡಿಲ್ಲ. ಜಿಲ್ಲಾಡಳಿತವನ್ನು ನಾವು ಕೇಳಿದಾಗ ಜಿಲ್ಲಾಡಳಿತ ಯಾರು ಮಾಡಿದ್ದಾರೆ ಅಂತೇಳಿ ಗೊತ್ತಿಲ್ಲ, ಪೊಲೀಸ್ ಇಲಾಖೆಯನ್ನು ಕೇಳಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಮಹಾನಗರ ಪಾಲಿಕೆಯನ್ನು ಕೇಳಿದ್ರೆ ಮಹಾನಗರ ಪಾಲಿಕೆಯವರು ಯಾರು ಮಾಡಿದ್ದಾರೆ ಅಂತೇಳಿ ಗೊತ್ತಿಲ್ಲ ಅಂತ ಹೇಳಿ ಉತ್ತರವನ್ನು ಕೊಡ್ತಿದ್ದಾರೆ. ಆದರೆ ಇಡೀ ಹಾಸನ ನಗರದ ಎಲ್ಲ ಮೊಹಲ್ಲಾಗಳಲ್ಲಿ ಈ ರೀತಿಯಾದಂಥ ಒಂದು ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಆ ಫ್ಲೆಕ್ಸ್ನಲ್ಲಿ ಕೊನೆಯದಾಗಿ ಏನು ಹೇಳ್ತಾರೆ, ಯಾರು ಈ ಕುರ್ಬಾನಿಯನ್ನು ಮಾಡ್ತಾರೆ, ಅಂದ್ರೆ ಪರ್ಟಿಕ್ಯುಲರ್ ಆಗಿ ವರ್ಡ್ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಕುರ್ಬಾನಿ ಅಂತ ಹೇಳಿದ್ರೆ ಬೇರೆ ಯಾವುದೇ ಸಮುದಾಯ ಕುರ್ಬಾನಿಯನ್ನು ಮಾಡೋದಿಲ್ಲ. ಬಕ್ರೀದ್ ಹಬ್ಬಕ್ಕೆ ಕುರ್ಬಾನಿಯನ್ನು ಮಾಡಿದ್ದು ಮುಸ್ಲಿಂ ಸಮುದಾಯ. ಅಂದ್ರೆ ಮುಸ್ಲಿಮರಿಗೆ ನೇರವಾಗಿ ಜಿಲ್ಲಾಡಳಿತ ಅಥವಾ ಏನು ಫ್ಲೆಕ್ಸ್ ಅನ್ನು ಹಾಕಿದ್ದಾರೆ, ನೇರವಾಗಿ ಏನು ನಮಗೆ ಬೆದರಿಕೆಯನ್ನು ಮಾಡುವಂತ ಒಂದು ಇದು ಮಾಡಿದ್ದಾರೆ, ಯಾರು ಕುರ್ಬಾನಿಯನ್ನು ಕೊಡ್ತೀರಿ ಅಂತವರ ಮನೆಗಳನ್ನ, ಆಸ್ತಿಗಳನ್ನ, ಇನ್ನಿತರ ಇದನ್ನ ಜಪ್ತಿ ಮಾಡ್ತೀವಿ ಅಂತೇಳಿ ಒಂದು ಪ್ರಕಟಣೆಯನ್ನು ಮಾಡಿದ್ದಾರೆ. ಯಾವ ಕಾನೂನಲ್ಲಿ ಎಲ್ಲಿ ಅವಕಾಶ ಇದೆ ಅದು? ಅಥವಾ ಕರ್ನಾಟಕ ಸರ್ಕಾರದ 2020 ಕಾಯ್ದೆಯಲ್ಲಿ ಎಲ್ಲಾದ್ರೂ 22 ಸೆಕ್ಷನ್ ಇದೆ, ನಾವು ನೋಡಿದಾಗ, ನಾನು ಒಬ್ಬ ವಕೀಲನಾಗಿರೋದ್ರಿಂದ 22 ಸೆಕ್ಷನ್ ಅಲ್ಲಿ ಎಲ್ಲೂ ಇಲ್ಲದೆ ಇರುವಂತದ್ದು ಅಥವಾ ಯಾವುದೇ ನೋಟಿಫಿಕೇಶನ್ ಇಲ್ಲದೆ ಇರುವಂತದ್ದು ಇವತ್ತು ಹಾಸನ ನಗರದ ಎಲ್ಲ ಮೊಹಲ್ಲಾಗಳಲ್ಲಿ ಫ್ಲೆಕ್ಸ್ಗಳ ಮೂಲಕ ಹಾಕುವಂತ ದರ್ದ್ ಏನಿತ್ತು, ಅದನ್ನ ನಾವಿವತ್ತು ಜಿಲ್ಲಾಡಳಿತಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ.
ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವುದೇ ಹಬ್ಬ ಹರಿದಿನಗಳಲ್ಲಿ ಈ ತರದಲ್ಲಿ ಯಾವುದೇ ಸಮುದಾಯವನ್ನು ಬೆದರಿಸುವಂತ ಕೆಲಸವನ್ನ ಯಾವುದೇ ಸರ್ಕಾರ ಮಾಡಬಾರ್ದು. ಆದ್ರೆ ಇವತ್ತು ಮುಸ್ಲಿಂ ಸಮುದಾಯದ ಬಕ್ರೀದ್ ಹಬ್ಬದಲ್ಲಿ ಈ ರೀತಿಯಾಗಿ ಮುಸ್ಲಿಮರನ್ನ ಬೆದರಿಸುವಂತ ಕೆಲಸವನ್ನ ನಮ್ಮ ಸರ್ಕಾರವೋ ಅಥವಾ ಜಿಲ್ಲಾಡಳಿತವೋ ಅಥವಾ ಮಹಾನಗರ ಪಾಲಿಕೆಯೋ ಅಥವಾ ಪೊಲೀಸ್ ಇಲಾಖೆ, ಅದು ಯಾರು ಕೂಡ ಅವರಿಗೆ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾ ಇಲ್ಲ. ಆದ್ರೆ ನಾವಿವತ್ತು ಈ ಪತ್ರಿಕಾ ಸಭೆಯ ಮೂಲಕ ನಾವು ಅವರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ಫ್ಲೆಕ್ಸ್ಗಳನ್ನು ಹಾಕಿರುವಂಥದ್ದು ತಾವು ಕಾನೂನು ಬಾಹಿರ, ಜೊತೆಗೆ ಇದು ಸಂವಿಧಾನ ವಿರೋಧಿ. ಅದರ ಜೊತೆಗೆ ಯಾರು ಈ ಫ್ಲೆಕ್ಸ್ಗಳನ್ನು ಮಾಡಿ ಹಾಕಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಇದನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಚರ್ಚೆಯನ್ನು ಮಾಡಿ ನಾವು ಹಾಸನ ಜಿಲ್ಲೆಯ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಈ ಬಾರಿಯ ಬಕ್ರೀದ್ ಹಬ್ಬವನ್ನು ಬಹಳ ಸೌಹಾರ್ದಿತವಾಗಿ ಶಾಂತಿಯುತವಾಗಿ ನಡೆಸಬೇಕು. ಯಾವುದೇ ಗೋವಂಶಕ್ಕೆ ಸೇರಿದಂತ ಯಾವುದೇ ಪ್ರಾಣಿಗಳನ್ನು ಖರೀದಿ ಮಾಡಬಾರ್ದು ಅನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಹಾಗೆ ಇಡೀ ಜಿಲ್ಲೆಯಾದ್ಯಂತ ಈಗಾಗಲೇ ಎಲ್ಲೆಲ್ಲಿ ಈ ಮಾಂಸದ ಅಂಗಡಿಗಳಿದ್ದಾವೆ ಆ ಎಲ್ಲ ಅಂಗಡಿಗಳನ್ನು ಕೂಡ ತಾವು ದಯಮಾಡಿ ಬಂದ್ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ. ಜೊತೆಗೆ ಈ ಅಂಗಡಿಗಳು ಎಲ್ಲೆಲ್ಲಿದೆ ಅಂತೇಳಿ ಪೊಲೀಸ್ ಇಲಾಖೆಗೆ ಯಾವುದೇ ಗೊತ್ತಿಲ್ಲದೆ ಮುಚ್ಚುಮರೆಯಿಂದ ಏನು ನಡೀತಾ ಇಲ್ಲ. ಅದು ತಮಗೂ ಕೂಡ ಗೊತ್ತಿದೆ, ಪೊಲೀಸ್ ಇಲಾಖೆಯವರಿಗೂ ಕೂಡ ಗೊತ್ತಿದೆ. ಸೊ ಅವರುಗಳ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ನಡೆಯುವಂತಹ ಒಂದು ಅಂಗಡಿಗಳನ್ನ ಇವತ್ತು ಇಡೀ ಸಮುದಾಯದ ತಲೆಗೆ ಕಟ್ಟುವಂಥದ್ದು ಸರಿಯಲ್ಲ. ಹಾಗಾಗಿ ನಾವು ಸಮುದಾಯದ ಎಲ್ಲ ನಾಯಕರುಗಳು ಕೂಡ ಸೇರಿ ತೀರ್ಮಾನವನ್ನು ಮಾಡಿದ್ದೇವೆ. ಇಂದಿನಿಂದ ಯಾವುದೇ ಅಂಗಡಿಗಳು ಕೂಡ ನಾವು ಮುಂದೆ ಏನು ಈ ಕಾಯ್ದೆ ವಾಪಸ್ ಆಗುತ್ತೋ ಅಥವಾ ನಾವು ಮುಂದೆ ಏನು ತೀರ್ಮಾನ ಮಾಡ್ತೀವೋ ಅಲ್ಲಿವರೆಗೂ ಕೂಡ ಯಾರು ಕೂಡ ಮಾಂಸದ ಅಂಗಡಿ, ಈ ರೀತಿಯ ಗೋವಂಶಕ್ಕೆ ಸೇರಿದಂತಹ ಮಾಂಸದ ಅಂಗಡಿಗಳನ್ನ ತೆರೀಬಾರ್ದು, ಆ ರೀತಿಯಾದಂಥ ಮಾಂಸವನ್ನ ಮಾರಾಟ ಮಾಡಬಾರ್ದು. ಇದನ್ನ ಎಲ್ಲ ಜಿಲ್ಲಾದ್ಯಂತ ಎಲ್ಲ ಅಂಗಡಿಗಳಿಲ್ಲದಂತ ಅವರು ಕೂಡ ಅದನ್ನ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಪೊಲೀಸ್ ಇಲಾಖೆಗೂ ಕೂಡ ಒಂದು ಜವಾಬ್ದಾರಿ ಇದೆ. ಪೊಲೀಸ್ ಇಲಾಖೆಗೆ ಎಲ್ಲೆಲ್ಲಿ ಅಂಗಡಿಗಳಿದೆ ಅನ್ನುವಂಥದ್ದು ಅವ್ರಿಗೆ ಮಾಹಿತಿ ಇದೆ. ಅವರುಗಳ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಯಾವುದೋ ಅಂಗಡಿಗಳನ್ನ ಮಾಡಿಕೊಟ್ಟು ಇಡೀ ಸಮುದಾಯದ ತಲೆಗೆ ಕಟ್ಟುವಂಥದ್ದು ಸರಿಯಲ್ಲ. ಇಲಾಖೆಯಲ್ಲೂ ಕೂಡ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ, ಇಂಥ ಅಂಗಡಿಗಳನ್ನ ತಾವು ನಿರ್ದಾಕ್ಷಿಣ್ಯವಾಗಿ ಬಂದ್ ಮಾಡಿ, ನಾವು ಯಾರು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನೀವು ಕೂಡ ಅವರಿಗೆ ಬಂದ್ ಮಾಡೋ ರೀತಿಯಲ್ಲಿ ನೀವು ಮಾಡಬೇಕು ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತಾ ಈ ಒಂದು ನಾಡಿದ್ದು ನಡೆಯುವಂಥ ಬಕ್ರೀದ್ ಹಬ್ಬ ಏನಿದೆ, ನಾವು ಬೇರೆ ರೀತಿಯಾದಂಥ ಕುರಿ, ಮೇಕೆ ಈ ಥರದ ಮಾಂಸಗಳನ್ನು ಕೊಡಲಿಕ್ಕೆ ಅವಕಾಶ ಇದೆ. ಆ ಬಲಿದಾನವನ್ನು ತಮ್ಮ ಚೌಕಟ್ಟಿನೊಳಗಡೆ ಮಾಡಿ ಇತರರಿಗೂ ಕೂಡ ಅದನ್ನು ಕೊಟ್ಟು ಬಹಳ ಸೌಹಾರ್ದಿತವಾಗಿ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡೋಣ ಅಂತೇಳಿ ತಮ್ಮೆಲ್ಲರ ಮೂಲಕ ನಾವು ಇಡೀ ಜಿಲ್ಲೆಯ ಸಮುದಾಯಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವಿವಾಗ ಬೆಳಗ್ಗೆ ಹಾಸನದ ಸಂತೆ ನಡೆಯುವಂಥ ಜಾಗದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಬಂದಿದ್ರು. ನಾವು ಅವ್ರನ್ನ ಕೇಳಿದ್ವಿ, ನೀವು ಪೊಲೀಸ್ ಇಲಾಖೆ ಅಂತ ಹೇಳಿದೆಯಲ್ಲ, ಯಾರು ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ನಿಮ್ಗೆ ಹೆಂಗೆ ನೀವು ಪೊಲೀಸ್ ಇಲಾಖೆಯವರು ಅದನ್ನು ಹಾಕಿದ್ರಿ, ಪ್ರಕಟಣೆಯನ್ನು ಮಾಡಿದ್ರಿ ಅಂತ. ನಮಗೆ ಗೊತ್ತಿಲ್ಲ ಬ್ಯಾನರ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರು. ನಮ್ಮ ಇಲಾಖೆಯವ್ರದ್ದಲ್ಲ ಅಂತ ಹೇಳಿದ್ರು. ಅದೇ ಸಂದರ್ಭದಲ್ಲಿ ನಾವು ಕಮಿಷನರ್ಗೆ ಮಾತಾಡಿದ್ವಿ. ಕಮಿಷನರ್ ಹೇಳಿದ್ರು ಇಲ್ಲ ಅದನ್ನು ನಾವು ವಾಪಸ್ ತಗೊಂಡು ನಾವು ಹಾಕಿರೋದಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಯಾರು ಹಾಕಿದ್ದು? ನಮಗೆ ಇದು ಪ್ರಶ್ನೆ ಇರೋದು, ಹಾಕಿದ್ಯಾರು? ನಾವಂತೂ ಯಾರು ಕೂಡ ಹಾಕಿರುವಂಥದ್ದಲ್ಲ. ಯಾರು ಇಲ್ಲ ಕಿಡಿಗಳಿಗಳು ಯಾರಾದ್ರೂ ಹಾಕಿರ್ಬೇಕು. ಅಂಥವ್ರು ಯಾರಾದ್ರೂ ಹಾಕಿದ್ರೆ ಪೊಲೀಸ್ ಇಲಾಖೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಸೂಕ್ಷ್ಮ ಸಂದರ್ಭದಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಮಾತ್ರ ಈ ಥರದ್ದು ಹಾಕಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಉದ್ದೇಶ ಏನೋ ಇದೆ, ಇಡನ್ ಅಜೆಂಡಾ ಏನೋ ಇದೆ ಅಂತ ನಮ್ಗೆ ಅನ್ಸುತ್ತೆ. ಹಾಗಾಗಿ ಪೊಲೀಸ್ ಇಲಾಖೆ ಇಂಥ ಕ್ರಮಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಬೇಕಾಗುತ್ತೆ. ಮಹಾನಗರ ಪಾಲಿಕೆಯವ್ರ ಜೊತೆ ಮಾತಾಡಿದ್ವಿ. ಯಾಕೆಂದ್ರೆ ಜಿಲ್ಲಾಡಳಿತ ಅಂದಾಗ ಜಿಲ್ಲಾಡಳಿತ ನೇರವಾಗಿ ಬಂದು ಯಾರು ಕೂಡ ಬ್ಯಾನರ್ ಹಾಕಲ್ಲ. ಒಂದು ಮಹಾನಗರ ಪಾಲಿಕೆ ಹಾಕಿರ್ಬೇಕು ಅಥವಾ ಪೊಲೀಸ್ ಇಲಾಖೆಯವರು ಹಾಕಿರ್ಬೇಕು. ಆ ಸಂಬಂಧ ನಾವೀಗಾಗಲೇ ಮಹಾನಗರ ಪಾಲಿಕೆಯವರಿಗೂ ಒಂದು ಮನವಿಯನ್ನು ಮಾಡಿದ್ವಿ, ಜಿಲ್ಲಾ ಇವರಿಗೂ ಮನವಿಯನ್ನು ಮಾಡ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.